ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತಹ ವ್ಯಕ್ತಿಯನ್ನ 3 ದಿನಗಳ ಬಳಿಕ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾಗಾದ್ರೆ ಈತನ ಮೋಟಿವ್ ಏನಾಗಿತ್ತು ಮತ್ತು ಯಾರಾತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸೈಫ್ ಅಲಿ ಖಾನ್ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ದಿನ ಆಯ್ತು ಕೃತ್ಯ ಆಗಿ. ಸೊ ಈ ಫೈನಲಿ ಠಾಣೆಯಲ್ಲಿ ದಾಳಿಕೋರನನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋದ್ರ ಡೀಟೇಲ್ಸ್. ಠಾಣೆಯ ಪೊದೆಯೊಂದರಲ್ಲಿ ಈ ವಿಜಯ್ ದಾಸ್ ಅನ್ನೋನು ನಿದ್ದೆ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಪೊಲೀಸರು ಈತನ ಬಗ್ಗೆ ಸುಳಿವನ್ನ ಅವ್ರಿಗೆ ಸಿಕ್ಕಿರುತ್ತೆ, ಒಂದು ಟಿಪ್ ಸಿಕ್ಕಿರುತ್ತೆ, ಈ ಅಕ್ಯೂಸ್ಡು ಇಲ್ಲಿದ್ದಾನೆ ಅಂತ ಹೇಳಿ. ಸೊ ಆ ಟಿಪ್ನ ಪ್ರಕಾರ ಬಂದವರು ಇವನನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ವಿಜಯ್ ದಾಸ್ ಅಕ್ಯೂಸ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಈತ ಪೊಲೀಸರ ಮುಂದೆ ತನ್ನ ಐಡೆಂಟಿಫಿಕೇಶನ್ ಏನು ಅನ್ನೋದು ಹೇಳೋದಕ್ಕೂ ಕೂಡ ಬಹಳ ಕಳ್ಳಾಟ ಮಾಡಿದ ಅನ್ನೋದು ಗೊತ್ತಾಗ್ತಿದೆ. 3 ಹೆಸರುಗಳನ್ನ ಪೊಲೀಸರ ಮುಂದೆ ನೀನು ಒರಿಜಿನಲ್ ಹೆಸರು ಏನು ಅಂತ ಕೇಳಿದಾಗ ಹೇಳಿದ್ದಾನೆ. ಫಸ್ಟು ಬೇರೆ ಹೆಸರನ್ನು ಹೇಳಿರ್ತಾನೆ, ವಿಜಯ್ ದಾಸ್ ಅಂತ ಹೇಳಿ. ನಂತರ ಆತ ವಿಜಯ್ ದಾಸ್ ಅನ್ನೋದು ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ಇನ್ನೊಂದು ಹೆಸರನ್ನು ಹೇಳಿರ್ತಾನೆ. ನೋಡಿ, ಈತನೇ ಅಕ್ಯೂಸ್ಡು. ಸೈಫ್ ಅಲಿ ಖಾನ್ ಮೇಲೆ ಮನ ಬಂದಂತೆ ಎರ್ರಾಬಿರ್ರಿ ದಾಳಿಯನ್ನ ಎಸಗಿ ಅವ್ರ ಮನೆಯಿಂದ ಆತ ಎಸ್ಕೇಪ್ ಕೂಡ ಆಗ್ತಾನೆ. 12 ಫ್ಲೋರ್ಗಳ ಆ ಬಾಂದ್ರಾದ ಅಪಾರ್ಟ್ಮೆಂಟ್ಗೆ ಈತ ನುಗ್ಗೋದು ಇನ್ನೂ ಕೂಡ ಆಶ್ಚರ್ಯ, ಹೇಗೆ ನುಗ್ದ ಅಂತ. ಬಟ್ ಒಂದಷ್ಟು ಡೀಟೇಲ್ಸ್ ಅಂತೂ ನಮಗೆ ಸಿಗ್ತಾ ಇದೆ. ಅದರಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ, ಈ ಅಕ್ಯೂಸ್ಡ್ ಯಾರಿದ್ದ ಇದೇ ಲೊಕ್ಯಾಲಿಟಿಯಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಿದೆ. ಸೊ ಆ ಲೊಕೇಶನ್ ಹೆಂಗೆ, ಎಲ್ಲಿ ಪೊಲೀಸರು ಬೀಟ್ ಇರುತ್ತೆ, ಮತ್ತು ಯಾವ್ಯಾವ ಮನೇಲಿ ಯಾವ್ಯಾವ ರೀತಿ ಸೆಕ್ಯೂರಿಟಿ ಇದೆ, ಅದೆಲ್ಲವನ್ನು ಕೂಡ ಆತ ಮುಂಚೆನೆ ತಿಳ್ಕೊಂಡಿದ್ದ ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಒಂದೇ ಒಂದು CCTVಯಲ್ಲಿ ಆತನ ಇಮೇಜ್ ಕ್ಯಾಪ್ಚರ್ ಆಗಿತ್ತು ಬಿಟ್ರೆ ಇನ್ನೇನು ಗೊತ್ತಾಗಿರ್ಲಿಲ್ಲ. ಮಾತ್ರ ಅಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನು ಪೊಲೀಸರು ನಡೆಸಲಿಕ್ಕಿದ್ದಾರೆ. ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತಹ ವ್ಯಕ್ತಿ ವಿಜಯ್ ದಾಸ್ ಅನ್ನೋದು ಐಡೆಂಟಿಫೈ ಆಗ್ತಾ ಇದೆ. ಠಾಣೆಯ ಮೆಟ್ರೋ ಕಾಮಗಾರಿ ಸೈಟ್ನ ಹಿಂಭಾಗದ ಪೊದೆಯಲ್ಲಿ ಈತ ನಿದ್ರಿಸೋ ಸಂದರ್ಭದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದಾನೆ. ಮುಂಬೈನ ಪಬ್ ಒಂದರಲ್ಲಿ ಈ ಹಿಂದೆ ನಾನು ಆಗಲೇ ಹೇಳ್ತಿದ್ನಲ್ಲ, ಇದೇ ಲೊಕ್ಯಾಲಿಟಿನಲ್ಲಿ ಅವ್ನು ಕೆಲಸ ಮಾಡಿದ್ದ ಹಿಂದೆ. ಸೊ ಯಾರ್ಯಾರ ಮನೆ ಎಲ್ಲೆಲ್ಲಿದೆ, ಸೆಕ್ಯೂರಿಟಿ ಹೆಂಗಿದೆ, ಮತ್ತು ಎಷ್ಟು ಜನ ಇರ್ತಾರೆ, ಅದೆಲ್ಲವನ್ನ ಕೂಡ ಆತ ನಿಧಾನಕ್ಕೆ ತಿಳ್ಕೊಂಡಿದ್ದ. ಸೊ ತನ್ನ ಟಾರ್ಗೆಟು ಏಮು ಸೈಫ್ ಅಲಿ ಖಾನ್ನ ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಗೇನ್ ಇಲ್ಲಿ ಒಬ್ಬನೇ ಅಕ್ಯೂಸ್ಡ ಅಥವಾ ಈತನ ಜೊತೆಗೆ ಇನ್ನೊಂದಷ್ಟು ಜನ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮುಂದುವರಿತಾ ಇದೆ. ಕಾರಣ ಯಾವುದೋ ಕೆಲವು ವಿಚಾರಗಳು ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ. ಒಂದು ಕಡೆಗೆ ರೈಲ್ವೆ ಪೊಲೀಸರು ಕೂಡ ಒಬ್ಬ ಶಂಕಿತನನ್ನ ಛತ್ತೀಸ್ಗಢದಲ್ಲಿ ಅರೆಸ್ಟ್ ಮಾಡಿದ್ರು, ವಶಕ್ಕೆ ಪಡೆದಿದ್ರು. ಸೊ ಆತ ಯಾರು ಹಾಗಾದ್ರೆ ಅನ್ನುವಂತಹ ಕುತೂಹಲ ಕೂಡ ಇರುತ್ತೆ. ಮತ್ತೆ ಈತ ಬಟ್ಟೆ ಬದಲಾಯಿಸೋದು ಅಂದರೆ ಥೇಟ್ ಒಂದು ಕ್ರಿಮಿನಾಲಜಿಯನ್ನು ಓದ್ಕೊಂಡಿರುವಂತಹ ವ್ಯಕ್ತಿ ಥರನೇ ಅಥವಾ ಹಲವು ಕ್ರೈಮ್ ಇನ್ಸಿಡೆಂಟ್ಗಳಲ್ಲಿ ಪಾಲ್ಗೊಂಡ ವ್ಯಕ್ತಿ ಥರನೇ ವರ್ತಿಸಿದ್ದ.